ಎಲ್ರಿಗೂ ನಮಸ್ತೆ. ಆತ್ಮೀಯ ವಿದ್ಯಾರ್ಥಿಗಳೇ, 10ನೇ ತರಗತಿಯಲ್ಲಿ ಅದರಲ್ಲೂ ಗಣಿತ ವಿಷಯದಲ್ಲಿ ಅತ್ಯಂತ ಕಠಿಣವಾಗಿರುವಂತಹ ಒಂದು ಕಾನ್ಸೆಪ್ಟ್ ಯಾವುದಂದ್ರೆ ತ್ರಿಕೋನಮಿತಿ, ಹೌದಾ? ಅಥವಾ ಟ್ರಿಗ್ನೋಮೆಟ್ರಿ ಅಂತ ಕರಿತೀವಿ. ಇವತ್ತು ಈ ತ್ರಿಕೋನಮಿತಿ ಅಥವಾ ಟ್ರಿಗ್ನೋಮೆಟ್ರಿ ಬಗ್ಗೆ ಏನ್ ಮಾಡೋಣ, ನಾವು ತಿಳ್ಕೊಳ್ಳೋಣ ಅಂತ. ಓಕೆ, ಈ ತ್ರಿಕೋನಮಿತಿಯ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಇದರ ಪದೋತ್ಪತ್ತಿಯನ್ನ ನೋಡೋಣ ಅಂತ, ಹೌದಾ? ಈ ತ್ರಿಕೋನಮಿತಿ ಅಂತಕ್ಕಂಥ ಕನ್ನಡ ವರ್ಡ್ಗೆ ಎಲ್ಲಿಂದ ಬಂದೈತಂದ್ರ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ಆಂಗ್ಲ ಭಾಷೆಯ ಪದದಿಂದ ಬಂದೈತಿ. ಯಾವುದು? ಟ್ರಿಗ್ನೋಮೆಟ್ರಿ. ಯಾವುದು? ಟ್ರಿಗ್ನೋಮೆಟ್ರಿ, ಹೌದಾ? ಈ ಆಂಗ್ಲ ಭಾಷೆಯ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ವರ್ಡ್ ಮತ್ತೇನಾಗೈತಿ, ಗ್ರೀಕ್ ಪದದ 3 ಪದಗಳಿಂದ ಉತ್ಪತ್ತಿ ಆಗೈತಿ, ಹೌದಾ? ಆ 3 ಪದಗಳು ಯಾವ್ಯಾವ ನೋಡ್ರಿ. ಗ್ರೀಕಿನ ಒಂದೇದ್ದು ಟ್ರೈ ಅಂತ ಕರಿತೀವಿ. ಟ್ರೈ ಇದಕ್ಕ ಕನ್ನಡದಲ್ಲಿ 3 ಅಂತ ಅರ್ಥ ಕೊಡುತ್ತ. ಎಷ್ಟು? 3. ಟ್ರೈ ಅಂದ್ರೆ ಎಷ್ಟು? 3. ಅದೇ ರೀತಿಯಾಗಿ ಗೋನ್. ಯಾವುದು? ಗೋನ್. ಇದು ಇವೆರಡು ಗ್ರೀಕ್ ನೋಡಿವು, ಟ್ರೈ ಮತ್ತೆ ಗೋನ್. ನಾವು ಇದ್ರದ್ದು ಗೋನ್ ಅರ್ಥ ಏನು? ಬಾಹು ಅಥವಾ ಸೈಡ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಅರ್ಥ ಆಯ್ತಾ? ಓಕೆ, ಲಾಸ್ಟ್ ಒನ್ ಯಾವುದು? ಮೆಟ್ರಾನ್. ಯಾವುದು? ಮೆಟ್ರಾನ್. ಮೆಟ್ರಾನ್ ಅಂದ್ರೆ ಏನು? ಕನ್ನಡದಲ್ಲಿ ಅಳತೆ ಅಂತ ಅರ್ಥ ಕೊಡುತ್ತೆ, ಹೌದಾ? ಅಳತೆ ಅಥವಾ ಮೆಜರ್ಮೆಂಟ್ ಅಂತ ಕರಿತೀವಿ. ನೋಡ್ರಿ, ಈ ತ್ರಿಕೋನಮಿತಿ ಅಂತಕ್ಕಂಥ ಕನ್ನಡ ಪದ ಏನಾಗೈತಿ, ಈ ಆಂಗ್ಲ ಭಾಷೆಯ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ಪದದಿಂದ ಬಂದೈತಿ. ಈ ಆಂಗ್ಲ ಭಾಷೆಯ ಟ್ರಿಗ್ನೋಮೆಟ್ರಿ ಅಂತಕ್ಕಂಥ ಪದ ಏನಾಗೈತಿ, ಗ್ರೀಕ್ ಭಾಷೆಯ ಈ 3 ಪದಗಳು, ಯಾವುದು? ಟ್ರೈ, ಗೋನ್ ಮತ್ತೆ ಮೆಟ್ರಾನ್, ಈ 3 ಪದಗಳ ಸಂಯೋಜನೆಯಿಂದ ಈ ಟ್ರಿಗ್ನೋಮೆಟ್ರಿ ಪದ ಆಗೈತಿ. ಈ ಟ್ರೈ ಅಂದ್ರೇನು? 3. ಗೋನ್ ಅಂದ್ರೇನು? ಬಾಹು. ಮೆಟ್ರಾನ್ ಅಂದ್ರೇನು? ಅಳತೆ. ಅರ್ಥ ಆಯ್ತಾ? ಈ 3 ಪದಗಳ ಒಂದು ಸಂಯೋಜನೆನೇ ಟ್ರಿಗ್ನೋಮೆಟ್ರಿ. ಅರ್ಥ ಆಯ್ತಾ? ಓಕೆ, ತ್ರಿಕೋನಮಿತಿ 3 ಬಾಹು. 3 ಬಾಹು ನೋಡ್ರಿ, ನಾವು ಗಣಿತದಲ್ಲಿ 3 ಬಾಹುಗಳನ್ನ ಹೊಂದಿರತಕ್ಕಂಥ ಆಕೃತಿಗೆ ಏನಂತ ಕರಿತೀವಿ? ತ್ರಿಕೋನ ಅಥವಾ ತ್ರಿಭುಜ ಅಂತ ಕರಿತೀವಿ. ಏನಂತ ಕರಿತೀವಿ? ತ್ರಿಭುಜ ಅಂತ ಕರಿತೀವಿ. ಯಾವುದಕ್ಕ? 3 ಬಾಹುಗಳನ್ನ ಹೊಂದಿರುವಂತಹ ಒಂದು ಆಕೃತಿಗೆ ತ್ರಿಭುಜ ಅಥವಾ ತ್ರಿಕೋನ ಅಂತ ಕರಿತೀವಿ. ಓಕೆನಾ? ನೋಡ್ರಿ, ಈ ತ್ರಿಕೋನಮಿತಿ ಕಲಿಯಕ್ಕಿಂತ ಮುಂಚೆ ನಮಗೇನ್ ಗೊತ್ತಿರ್ಬೇಕು, ಈ ತ್ರಿಭುಜದ ಪರಿಕಲ್ಪನೆಗಳು ನಮ್ಗೆ ತಿಳಿದಿರ್ಬೇಕು. ಅರ್ಥ ಆಯ್ತಾ? ಯಾವ್ದ್ರ ಬಗ್ಗೆ? ಈ ತ್ರಿಭುಜದ ಬಗ್ಗೆ. ಓಕೆ, ಈಗ ಏನ್ ಮಾಡೋಣ, ಸಂಕ್ಷಿಪ್ತವಾಗಿ ತ್ರಿಭುಜದ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಈ ತ್ರಿಭುಜದ ಬಗ್ಗೆ ನಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಯ್ತಂದ್ರೆ ಈ ತ್ರಿಕೋನಮಿತಿ ತಿಳ್ಕೊಳ್ಳೋದೇನ್ ಅಂತ ಪರಿ ಕಠಿಣ ಅನ್ಸಂಗಿಲ್ಲ. ಓಕೆ, ಯಾವುದು? ತ್ರಿಭುಜ. ತ್ರಿಭುಜ ಅಂದ್ರೆ ಏನು? 3 ಬಾಹುಗಳನ್ನ ಹೊಂದಿರತಕ್ಕಂಥ ಒಂದು ಆಕೃತಿ, ಹೌದಾ? ಇದಕ್ಕೆ ಟ್ರೈಯಾಂಗಲ್ ಅಂತ ಕರಿತೀವಿ. ಯಾವ ಆಂಗಲ್? ಟ್ರೈಯಾಂಗಲ್. 3 ಬಾಹು ಮತ್ತೆ 3 ಕೋನಗಳನ್ನ ಹೊಂದಿರತಕ್ಕಂಥ ಒಂದು ಸಮತಲ ಆಕೃತಿ. ಯಾವುದು? ಈ ತ್ರಿಕೋನ ಮಿತಿ. ಓಕೆನಾ? ಓಕೆ, ಈ ತ್ರಿಭುಜವನ್ನು ನಾವು ಪ್ರಮುಖವಾಗಿ 2 ವಿಧಗಳನ್ನಾಗಿ ಮಾಡ್ತೀವಿ. ಒಂದು ಕೋನಗಳ ಆಧಾರದ ಮೇಲೆ, ಒಂದೇದು ಕೋನಗಳ ಆಧಾರದ ಮೇಲೆ, ಕೋನಗಳ ಆಧಾರದ ಮೇಲೆ, ಕೋನಗಳ ಆಧಾರದ ಮೇಲೆ. ಅರ್ಥ ಆಯ್ತಾ? ಇನ್ನೊಂದು ಬಾಹುಗಳ ಆಧಾರದ ಮೇಲೆ, ಬಾಹುಗಳ ಆಧಾರದ ಮೇಲೆ, ಬಾಹುಗಳ ಆಧಾರದ ಮೇಲೆ. ನೋಡ್ರಿ, ಈ ತ್ರಿಭುಜವನ್ನು ಏನ್ ಮಾಡ್ತೀವಿ, ಪ್ರಮುಖವಾಗಿ 2 ವಿಧಗಳನ್ನಾಗಿ ಮಾಡ್ತೀವಿ, ಹೌದಾ? ಒಂದೇದು ಯಾವುದು? ಕೋನಗಳ ಆಧಾರದ ಮೇಲೆ ಮತ್ತೆ ಬಾಹುಗಳ ಆಧಾರದ ಮೇಲೆ. ನೋಡ್ರಿ, ಈ ಕೋನಗಳ ಆಧಾರದ ಮೇಲೆ ಮತ್ತೆ 3 ವಿಧಗಳು ಬರ್ತಾವೆ. ಅವು ಯಾವ್ಯಾವ ಅಂದ್ರೆ ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಯಾವ ಕೋನ? ಲಘು ಕೋನ ತ್ರಿಭುಜ. ಇನ್ನೊಂದು ಲಂಬ ಕೋನ ತ್ರಿಭುಜ. ಯಾವ ಕೋನ? ಲಂಬ ಕೋನ ತ್ರಿಭುಜ. ಲಾಸ್ಟ್ ಒನ್ ಯಾವುದು? ವಿಶಾಲ ಕೋನ ತ್ರಿಭುಜ. ವಿಶಾಲ ಕೋನ ತ್ರಿಭುಜ. ನೋಡ್ರಿ, ತ್ರಿಭುಜವನ್ನು ನಾವು ಪ್ರಮುಖವಾಗಿ 2 ವಿಧಗಳಲ್ಲಿ ಡಿವೈಡ್ ಮಾಡ್ತೀವಿ. ಒಂದನೇದು ಕೋನಗಳ ಆಧಾರದ ಮೇಲೆ. ಈ ಕೋನಗಳ ಆಧಾರದ ಮೇಲೆ ಮತ್ತೆ 3 ವಿಧಗಳು ಬರ್ತವೆ. ಅದು ಯಾವ್ದಂದ್ರೆ ಲಂಬ ಕೋನ ತ್ರಿಭುಜ, ಲಘು ಕೋನ ತ್ರಿಭುಜ, ಲಂಬ ಕೋನ ತ್ರಿಭುಜ, ಅದೇ ರೀತಿಯಾಗಿ ವಿಶಾಲ ಕೋನ ತ್ರಿಭುಜ. ಓಕೆ,
ಮತ್ತೆ ಬಾಹುಗಳ ಆಧಾರದ ಮೇಲೆ ಮತ್ತೆ 3 ವಿಧಗಳನ್ನಾಗಿ ಮಾಡ್ತೀವಿ ನೋಡ್ರಿ. ಅದು ಯಾವ್ಯಾವ ಅಂದ್ರೆ ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಸಮದ್ವಿಬಾಹು ತ್ರಿಭುಜ, ಲಾಸ್ಟ್ ಒನ್ ಯಾವುದು ವಿಷಮಬಾಹು ತ್ರಿಭುಜ. ವಿಷಮಬಾಹು ಅಂದ್ರು ಒಂದೇ, ಅಸಮಬಾಹು ತ್ರಿಭುಜ ಅಂದ್ರು ಒಂದೇ. ಅಸಮಬಾಹು ತ್ರಿಭುಜ ಅರ್ಥ ಆಯ್ತಾ? ನೋಡ್ರಿ, ಕೋನಗಳ ಆಧಾರದ ಮೇಲೆ 3 ವಿಧಗಳು. ಲಘು ಕೋನ ತ್ರಿಭುಜ. ಈ ಲಘು ಕೋನ ತ್ರಿಭುಜ ಅಂದ್ರೆ ಏನಪ್ಪಾ ಅಂದ್ರ ಒಂದು ತ್ರಿಭುಜದ 3 ಕೋನಗಳು, ಎಷ್ಟು ಕೋನಗಳು? 3 ಕೋನಗಳು ಏನಾಗಿರ್ತಾವು? ಲಘು ಕೋನಗಳಾಗಿರ್ತಾವು. ಫಾರ್ ಎಕ್ಸಾಂಪಲ್ ನೋಡ್ರಿ, ಈ ತರ, ಹೌದಾ? ಈ ಕೋನ, ಈ ಕೋನ, ಈ ಕೋನ ಏನಾಗಿರ್ಬೇಕ? ಲಘು ಕೋನಗಳೇ ಆಗಿರ್ಬೇಕ. ಅಂತಹ ತ್ರಿಭುಜವನ್ನ ನಾವು ಏನಂತ ಕರಿತೀವಿ? ಲಘು ಕೋನ ತ್ರಿಭುಜ ಅಂತ ಕರಿತೀವಿ. ಓಕೆನಾ? ಓಕೆ. ಎರಡನೇದು ಯಾವುದು? ಲಂಬ ಕೋನ ತ್ರಿಭುಜ. ಲಂಬ ಕೋನ ತ್ರಿಭುಜ ಅಂದ್ರೆ ಏನಪ್ಪಾ ಅಂದ್ರ ತ್ರಿಭುಜದ ಯಾವುದಾದರೂ ಒಂದು ಕೋನ, ತ್ರಿಭುಜಗಳಲ್ಲಿ ಎಷ್ಟು ಕೋನಗಳು ಇರ್ತಾವು? 3 ಕೋನಗಳು. ನೋಡ್ರಿ, ಇಲ್ಲೊಂದು, 2, 3, ಹೌದಾ? ಆ ತ್ರಿಭುಜದ 3 ಕೋನಗಳಲ್ಲಿ ಯಾವ್ದಾದ್ರು ಒಂದು ಕೋನ ಏನಾಗಿರ್ಬೇಕ? ಲಂಬ ಕೋನ ಆಗಿರ್ಬೇಕ. ಯಾವ ಕೋನ? ಲಂಬ ಕೋನ. ನೋಡ್ರಿ, ಈ ತರ, ಹೌದಾ? ಇದಕ್ಕೆ ಏನಂತ ಕರಿತೀವಿ ನಾವು? ಲಂಬ ಕೋನ ಅಂತ ಕರಿತೀವಿ. ಯಾವ ಕೋನ? ಈ ಬಿ ಐತಲ್ಲ, ಬಿಗೆ ಲಂಬ ಕೋನ ಅಂತ ಕರಿತೀವಿ. ಲಂಬ ಕೋನದ ಅಳತೆ ಎಷ್ಟಿರುತ್ತಾ? 90 ಡಿಗ್ರಿ ಇರುತ್ತ. ಎಷ್ಟಿರುತ್ತಾ? 90 ಡಿಗ್ರಿ, ಹೌದಾ? ತ್ರಿಭುಜದ ಯಾವುದಾದರೂ ಒಂದು ಕೋನ 90 ಡಿಗ್ರಿಗೆ ಸಮನಾಗಿತ್ತಪ್ಪ ಅಂದ್ರ ಅಂತಹ ತ್ರಿಭುಜವನ್ನ ನಾವು ಏನಂತ ಕರಿಬೇಕ? ಲಂಬ ಕೋನ ತ್ರಿಭುಜ ಅಂತ ಕರಿಬೇಕ. ಈ ತ್ರಿಕೋನಮಿತಿ ಅಂತಕ್ಕಂತ ಎಂಟೈರ್ ಚಾಪ್ಟರ್ ಏನಾಗೈತಿ? ಈ ಲಂಬ ಕೋನ ತ್ರಿಭುಜದ ಮೇಲೆ ನಿಂತೈತಿ. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅದಕ್ಕೆ ನಾನು ಈ ತ್ರಿಭುಜ ಅಂದ್ರೆ ಏನು, ತ್ರಿಭುಜದ ವಿವಿಧ ಪ್ರಕಾರಗಳ ಬಗ್ಗೆ ನಿಮ್ಗೆ ಹೇಳಿದೆ. ಓಕೆನಾ? ಈ ವಿಶಾಲ ಕೋನ ತ್ರಿಭುಜ ಅಂದ್ರೆ ಏನಪ್ಪಾ ಅಂದ್ರೆ ತ್ರಿಭುಜದ ಯಾವುದಾದರೂ ಒಂದು ಕೋನ ಏನಾಗಿರ್ಬೇಕು? ವಿಶಾಲ ಕೋನ ಆಗಿರ್ಬೇಕು. ವಿಶಾಲ ಕೋನ ಅಂದ್ರೆ ಏನು? ಆ ಕೋನದ ಅಳತೆ ಏನಾಗಿರ್ಬೇಕು? 90 ಡಿಗ್ರಿಗಿಂತ ಮೇಲಿರ್ಬೇಕ, 180 ಡಿಗ್ರಿಗಿಂತ ಒಳಗಡೆ ಇರ್ಬೇಕ. ಅಂತಹ ಒಂದು ತ್ರಿಭುಜಕ್ಕೆ ನಾವು ವಿಶಾಲ ಕೋನ ತ್ರಿಭುಜ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಒನ್ ಯಾವುದು? ಬಾಹುಗಳ ಆಧಾರದ ಮೇಲೆ. ಬಾಹುಗಳ ಆಧಾರದ ಮೇಲೆ ಒಂದೇದು ಯಾವುದು? ಸಮಬಾಹು ತ್ರಿಭುಜ. ಸಮಬಾಹು ಅಂದ್ರೆ ಏನು? ತ್ರಿಭುಜದಲ್ಲಿ ಇರೋದೇ 3 ಬಾಹುಗಳು. ಆ 3 ಬಾಹುಗಳ ಅಳತೆ ಏನಾಗಿರ್ಬೇಕು? ಸಮನಾಗಿರ್ಬೇಕು. ಅಂತಹ ಒಂದು ತ್ರಿಭುಜಕ್ಕೆ ನಾವು ಸಮಬಾಹು ತ್ರಿಭುಜ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಒನ್ ಯಾವುದು? ಸಮದ್ವಿಬಾಹು ತ್ರಿಭುಜ. ದ್ವಿ ಅಂದ್ರೆ ಏನು? ದ್ವಿ ಅಂದ್ರೆ 2 ಅಂತ ಅರ್ಥ. ತ್ರಿಭುಜದ ಯಾವುದಾದರೂ 2 ಬಾಹುಗಳು ಸಮನಾಗಿತ್ತಪ್ಪ ಅಂದ್ರೆ ಅಂತಹ ತ್ರಿಭುಜವನ್ನ ನಾವು ಸಮದ್ವಿಬಾಹು ತ್ರಿಭುಜ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಒನ್ ಯಾವ್ದ? ವಿಷಮಬಾಹು ತ್ರಿಭುಜ. ವಿಷಮ ಅಥವಾ ಅಸಮ ಅಂದ್ರೆ ಏನು? ತ್ರಿಭುಜದಲ್ಲಿ ಇರೋದೇ 3 ಬಾಹುಗಳು. ಆ 3 ಬಾಹುಗಳು ಏನಾಗಿರ್ಬೇಕು? ಬೇರೆ ಬೇರೆ ಅಳತೆಯನ್ನ ಹೊಂದಿರ್ಬೇಕು. ಹೌದಾ? ಬೇರೆ ಬೇರೆ ಅಳತೆಯನ್ನ ಹೊಂದಿರತಕ್ಕಂತ 3 ಬಾಹುಗಳನ್ನ ಹೊಂದಿರುವ ತ್ರಿಭುಜಕ್ಕೆ ನಾವು ವಿಷಮಬಾಹು ತ್ರಿಭುಜ ಅಂತ ಕರಿತೇವೆ. ಅರ್ಥ ಆಯ್ತಾ? ಓಕೆ. ಈ ತ್ರಿಕೋನಮಿತಿ ಎಂಟೈರ್ ಚಾಪ್ಟರ್ ಯಾವ್ದ್ರ ಮೇಲೆ ನಿಂತೈತೆ ಅಂತ ಹೇಳಿದೆ ನಾನು? ಈ ಲಂಬ ಕೋನ ತ್ರಿಭುಜ. ಓಕೆನಾ? ನಾವೇನ್ ಮಾಡೋಣ ಈಗ? ಈ ಲಂಬ ಕೋನ ತ್ರಿಭುಜ ಅಂದ್ರೆ ಏನಂತ ಆಲ್ರೆಡಿ ನಿಮ್ಗೆ ಗೊತ್ತೈತಿ. ಈ ಲಂಬ ಕೋನ ತ್ರಿಭುಜದ ವಿವಿಧ ಲಕ್ಷಣಗಳನ್ನ ಏನ್ ಮಾಡೋಣ ಈಗ ತಿಳ್ಕೊಳ್ಳೋಣ ಅಂತ. ಓಕೆನಾ? ಬರ್ಕೊಂಡ್ರೆ ಅಂದ್ರು? ಓಕೆ. ಈ ಪರ್ಟಿಕ್ಯುಲರ್ ಆಗಿ ಈ ಚಾಪ್ಟರ್ ಎದ್ರ ಮೇಲೆ ಇರ್ತೈತಿ? ಲಂಬ ಕೋನ ತ್ರಿಭುಜ, ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕರಿತೇವೆ. ಆ ತ್ರಿಭುಜದ ವಿವಿಧ ಲಕ್ಷಣಗಳನ್ನ ಏನ್ ಮಾಡೋಣ ಈಗ ಡಿಸ್ಕಸ್ ಮಾಡೋಣ ಅಂತ. ನೋಡ್ರಿ, ಯಾವ ತ್ರಿಭುಜ? ಲಂಬ ಕೋನ ತ್ರಿಭುಜ. ಲಂಬ ಕೋನ ತ್ರಿಭುಜ. ಓಕೆ. ನೋಡ್ರಿ, ಆ ಲಂಬ ಕೋನ ತ್ರಿಭುಜ ಹೆಂಗಿರುತ್ತಾ? ಈ ರೀತಿ ಇರುತ್ತೆ. ಹೌದಾ? ಇಲ್ಲಿ ಯಾವ್ದಾದ್ರು ಒಂದು ಕೋನ ಏನಾಗಿರುತ್ತಾ? 90 ಡಿಗ್ರಿಗೆ ಸಮನಾಗಿರುತ್ತಾ. ಇದನ್ನ ಎ ಅಂತ ಕರಿತೀನಿ, ಇದನ್ನ ಬಿ ಅಂತ ಕರಿತೀನಿ, ಇದನ್ನ ಸಿ ಅಂತ ಕರಿತೀನಿ.
ಅರ್ಥ ಆಯ್ತಾ? ಓಕೆ, ಇದು ಒಂದು ಲಂಬಕೋನ ತ್ರಿಭುಜ. ಇಲ್ಲಿ ಏನಾಗೈತಿ, ಕೋನ ಬಿ 90 ಡಿಗ್ರಿಗೆ ಸಮನಾಗೈತಿ. ಹೌದಾ? ನಮಗ ಈ ತ್ರಿಕೋನಮಿತಿಯಲ್ಲಿ ಕೆಲವೊಂದಿಷ್ಟು ಪದಗಳನ್ನ ಬಳಸ್ತೀವಿ, ಪಾರ್ಶ್ವ, ಅಭಿಮುಖ, ವಿಕರ್ಣ ಅಂತೇಳಿ. ಹೌದಾ? ಇಲ್ಲಿ ಯಾವುದು ಪಾರ್ಶ್ವ ಬಾಹು, ಯಾವುದು ವಿಕರ್ಣ, ಯಾವುದು ಅಭಿಮುಖ ಬಾಹು ಅಂತೇಳಿ ನಮ್ಗ ಗೊತ್ತಾಗ್ಬೇಕು. ಅದನ್ನೇನ್ ಮಾಡೋಣ ಈಗ ತಿಳ್ಕೊಳ್ಳೋಣ ಅಂತ. ಓಕೆನಾ? ಅದಕ್ಕಿಂತ ಮುಂಚೆಗೆ ಗ್ರೀಕ್ ನ ಒಂದು ಸಂಕೇತ ಬರುತ್ತೆ ಈ ತರ. ಹೌದಾ? ಇದು ನಿಮ್ಗ ಹೊಸದಾದ ಒಂದು ಸಂಕೇತ. ಇದುವರೆಗೂ ನೀವು ಇದನ್ನ ಎಲ್ಲೂ ನೋಡಿಲ್ಲ. ಹೌದಾ? ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ತೀಟಾ ಅಂತ ಕರಿತೀವಿ. ಯಾವುದು? ತೀಟಾ ಅಂತ ಕರಿತೀವಿ. ಅರ್ಥ ಆಯ್ತಾ? ತೀಟಾ. ಹೌದಾ? ಈ ತೀಟಾ ಅಂದ್ರೆ ಏನಪ್ಪಾ ಅಂದ್ರ ಲಘು ಕೋನ ಅಂತ ಅರ್ಥ. ಯಾವ ಕೋನ? ಲಘು ಕೋನ. ಲಘು ಕೋನ ಅಂದ್ರೆ ಏನ? ಯಾವ ಕೋನದ ಅಳತೆ 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು ಮತ್ತೆ 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು ಅಂತ ಒಂದು ಕೋನಕ್ಕೆ ನಾವು ಲಘು ಕೋನ ಅಂತ ಕರಿತೇವೆ. ಅರ್ಥ ಆಯ್ತಾ? ತೀಟಾ, ಇದಕ್ಕ ಈ ಸಂಕೇತದ ಹೆಸರೇನು? ತೀಟಾ. ತೀಟಾ ಅಂದ್ರೆ ಏನ? ಲಘು ಕೋನ ಅಂತ ಅರ್ಥ. ಲಘು ಕೋನ ಅಂದ್ರೆ ಏನ? ತೀಟಾದ ಅಳತೆ ಏನಾಗಿರ್ಬೇಕು? 0 ಡಿಗ್ರಿಗಿಂತ ಹೆಚ್ಚಿರ್ಬೇಕು, 90 ಡಿಗ್ರಿಗಿಂತ ಕಡಿಮೆ ಇರ್ಬೇಕು. ತೀಟಾ ಇಸ್ ಮಸ್ಟ್ ಬಿ ಗ್ರೇಟರ್ ದೆನ್ 0, ಲೆಸ್ ದೆನ್ 90 ಡಿಗ್ರಿ ಇರ್ಬೇಕು. ಅವಾಗ ಮಾತ್ರ ನಾವು ಇದನ್ನ ಲಘು ಕೋನ ಅಂತ ಕರಿತೇವೆ. ಹೌದಾ? ಓಕೆ, ನೋಡ್ರಿ, ಲಂಬಕೋನ ತ್ರಿಭುಜದಲ್ಲಿ ಒಂದು ಕೋನ 90 ಡಿಗ್ರಿ ಆಲ್ರೆಡಿ ಇರುತ್ತೆ. ಹೌದಾ? ಈ ಉಳಿದ ಎರಡು ಕೋನಗಳು ಯಾವ ಕೋನಗಳಾಗಿರ್ತಾವು? ಲಘು ಕೋನಗಳು ಆಗಿರ್ಲೇಬೇಕು. ಅವಾಗ ಮಾತ್ರ ಇದು ಲಂಬಕೋನ ತ್ರಿಭುಜ ಅಥವಾ ಒಂದು ತ್ರಿಭುಜ ಆಗುತ್ತೆ. ನೋಡ್ರಿ, ಇದು ಕೂಡ ಲಘು ಕೋನ, ಇದು ಕೂಡ ಲಘು ಕೋನ. ಯಾಕಪ್ಪ ಅಂದ್ರ ನೋಡ್ರಿ, ಆಲ್ರೆಡಿ ಕೋನ ಬಿ ಏನಾಗೈತಿ? 90 ಡಿಗ್ರಿ ಐತಿ. ಎಷ್ಟು ಡಿಗ್ರಿ ಐತಿ? 90 ಡಿಗ್ರಿ ಐತಿ. ಇವೆರಡು ಯಾಕ ನಾ ಲಘು ಕೋನ ಅಂತ ಹೇಳಿದೆ? ನೋಡ್ರಿ, ಒಂದು ತ್ರಿಭುಜದ 3 ಕೋನಗಳ ಮೊತ್ತ ಏನಾಗಿರುತ್ತೆ? ಯಾವಾಗ್ಲೂ 180 ಡಿಗ್ರಿ ಆಗಿರುತ್ತೆ. ಎಷ್ಟು ಡಿಗ್ರಿ? 180 ಡಿಗ್ರಿ. ಹೌದಾ? ಆಲ್ರೆಡಿ ನಮ್ಗೆ ಬಿ ಕೋನ ಗೊತ್ತೈತಿ. ಎಷ್ಟು ಡಿಗ್ರಿ ಐತಿ? 90 ಡಿಗ್ರಿ ಐತಿ. ಹೌದಾ? ನೋಡ್ರಿ, ಕೋನ ಎ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 90 ಡಿಗ್ರಿ. ಹೌದಾ? ಎಷ್ಟು ಉಳಿತು? 90 ಡಿಗ್ರಿ. ಹೌದಾ? ಇವು ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗುತ್ತೆ. ಯಾವಾಗ ಎರಡು ಕೋನಗಳ ಮೊತ್ತ 90 ಡಿಗ್ರಿ ಆಗುತ್ತಾ? ಅವು ಎರಡು ಲಘು ಕೋನಗಳಾದಾಗ ಮಾತ್ರ. ಹಾಗಾಗಿ ನಾವು ಈ ಎ ಮತ್ತು ಸಿ ಕೋನಗಳ ಯಾವಾಗಲೂ ಏನಾಗಿರ್ತಾವು? ಲಘು ಕೋನಗಳೇ ಆಗಿರ್ತಾವು. ಅರ್ಥ ಆಯ್ತಾ? ಓಕೆ, ನೋಡ್ರಿ, ತೀಟಾ ಅಂದ್ರೆ ಏನಂತ ಹೇಳಿದೆ ನಾನು? ಲಘು ಕೋನ ಅಂತ ಹೇಳಿದೆ. ನಾನಿಲ್ಲಿ ತೀಟಾ ಇಲ್ಲಿಡ್ತೀನಿ. ಈಗ ತೀಟಾ ಇಲ್ಲೇ ಐತಂದ್ರ ನಾವು ಕೋನ ಸಿ ಗೆ ಸಂಬಂಧಿಸಿದಂತೆ ಈ ಲಂಬಕೋನ ತ್ರಿಭುಜ ಎ ಬಿ ಸಿ ಯ ಲಕ್ಷಣಗಳನ್ನ ಬರಿಬೇಕಿದೆ. ಹೌದಾ? ಇಲ್ಲಿ ಅಭಿಮುಖ ಬಾಹು ಬರುತ್ತೆ, ಪಾರ್ಶ್ವ ಬಾಹು ಬರುತ್ತೆ, ವಿಕರ್ಣ ಬರುತ್ತೆ. ಆದ್ರೆ ನಾವು ಯಾವ್ಯಾವು? ಇಲ್ಲಿ ಯಾವ್ದು ಅಭಿಮುಖ ಬಾಹು, ಯಾವ್ದು ಪಾರ್ಶ್ವ ಬಾಹು, ಯಾವ್ದು ವಿಕರ್ಣ ನಿಮ್ಗೆ ಗೊತ್ತಿಲ್ಲ. ಹೌದಾ? ಈಗ ನಾವು ಏನ್ ಮಾಡೋಣ? ಒಂದೊಂದಾಗಿ ತಿಳ್ಕೊತ ಹೋಗೋಣ. ಓಕೆ, ತೀಟಾ ಎಲ್ಲೈತಿ? ಈಗ ಸಿ ಎಲ್ಲಿ ಐತಿ. ಹೀಗೆ ತೀಟಾ ಸಿ ಎಲ್ ಐತಲ್ಲ, ಈ ಸಿ ಕೋನಕ್ಕೆ ಅಪೋಸಿಟ್ ಯಾವ್ದೈತಿ? ಎ ಬಿ. ಸಿ ಕೋನಕ್ಕೆ ಯಾವ್ದೈತಿ ಅಪೋಸಿಟ್? ಎ ಬಿ ಅಂತಕ್ಕಂಥ ಬಾಹು. ಯಾವುದು? ಎ ಬಿ. ಈ ಎ ಬಿಗೆ ಏನಂತ ಕರಿಬೇಕು ನಾವು? ಅಭಿಮುಖ ಬಾಹು ಅಂತ ಕರಿತೀವಿ. ತೀಟಾಗೆ ಅಭಿಮುಖ ಬಾಹು. ತೀಟಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹುನೇ ಏನಾಗಿರುತ್ತ? ಲಂಬಕೋನ ತ್ರಿಭುಜದ ಅಭಿಮುಖ ಬಾಹುವಾಗಿರುತ್ತ. ನಾನು ಲಘು ಕೋನ ಅಂತ ಬಳಸಂಗಿಲ್ಲ, ತೀಟಾ ಅಂತ ಬಳಸ್ತೀನಿ. ತೀಟಾ ಅಂದ್ರೆ ಏನಂತ ತಿಳ್ಕೊಬೇಕು ನೀವು? ಲಘು ಕೋನ ಅಂತ ತಿಳ್ಕೊಬೇಕು. ಅರ್ಥ ಆಯ್ತಾ? ಈ ತೀಟಾಗೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಯಾವುದು? ಎ ಬಿ. ಈ ಎ ಬಿ ಬಾಹುನೇ ನಾವು ಏನಂತ ಕರಿತೀವಿ? ತ್ರಿಭುಜ ಎ ಬಿ ಸಿ ಯ ಅಭಿಮುಖ ಬಾಹು ಅಂತ ಕರಿತೀವಿ. ಏನಂತ ಕರಿತೀವಿ? ಅಭಿಮುಖ ಬಾಹು. ಓಕೆ, ಈ ಒಂದು ಬಾಹು ಗೊತ್ತಾಯ್ತಾ? ತೀಟಾ ಇಲ್ಲ ಐತಲ್ಲ, ಬಿ ಸಿ ಬಾಹುಗೆ ಯಾವ ರೀತಿ ಐತಿ? ಅಡ್ಜಸೆಂಟ್ ಆಗೈತಿ. ಅಡ್ಜಸೆಂಟ್ ಅಂದ್ರೆ ಏನ್ ಕನ್ನಡದಾಗ? ಪಾರ್ಶ್ವ, ಅದರ ಬದಿ, ಅದರ ಒಂದು ಬದಿ ಅಂತ ಅರ್ಥ. ಪಾರ್ಶ್ವದಲ್ಲಿ ಐತಿ. ಯಾವ ಬಾಹುವಿನ ಪಾರ್ಶ್ವದಲ್ಲಿ? ಬಿ ಸಿ ಬಾಹುವಿನ ಪಾರ್ಶ್ವದಲ್ಲಿ. ಬಿ ಸಿಗೆ ಇಲ್ಲೊಂದು ಪಾರ್ಶ್ವ, ಇಲ್ಲೊಂದು ಪಾರ್ಶ್ವ ಐತಿ. ಹೌದಾ?
ಬಿ ಸಿ ಬಾಹುವಿನ ಪಾರ್ಶ್ವದಲ್ಲಿ ಯಾವ್ದೈತಿ ಥೀಟಾ ಐತಿ. ಹಂಗಾಗಿ ಈ ಬಿ ಸಿ ಬಾಹುವನ್ನು ನಾವೇನಂತ ಕರಿತೀವಿ, ಲಂಬಕೋನ ತ್ರಿಭುಜ ಎ ಬಿ ಸಿ ಯ ಪಾರ್ಶ್ವಬಾಹು ಅಂತ ಕರಿತೀವಿ. ಯಾವ ಬಾಹು? ಪಾರ್ಶ್ವಬಾಹು. ಅರ್ಥ ಆಯ್ತಾ? ಓಕೆ, ಎರಡು ಬಾಹುಗಳು ಗೊತ್ತಾದ್ರು ನಮ್ಗ, ಒಂದು ಅಭಿಮುಖ ಬಾಹು, ಇನ್ನೊಂದು ಪಾರ್ಶ್ವ ಬಾಹು. ಓಕೆನಾ? ಈಗ ಉಳಿದಿರೋದು ಯಾವ್ದು? ವಿಕರ್ಣ ಅಥವಾ ಕರ್ಣ. ನೋಡ್ರಿ, ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹುನೇ ಏನಾಗಿರುತ್ತ? ವಿಕರ್ಣ ಆಗಿರುತ್ತ. ಇದು ಅಭಿಮುಖ ಬಾಹು ಐತಿ, ಇದು ಪಾರ್ಶ್ವ ಬಾಹು ಆಯ್ತು. ಇದೇನಾಗಿರ್ಬೇಕು? ವಿಕರ್ಣನೇ ಆಗಿರುತ್ತೆ. ಯಾವ್ದಿದು? ವಿಕರ್ಣ. ಈ ವಿಕರ್ಣ ಎಸಿ ಇದೇನಾಗೈತಿ? ಈ ಲಂಬಕೋನ ತ್ರಿಭುಜ ಎ ಬಿ ಸಿ ಯ ಅತ್ಯಂತ ದೊಡ್ಡ ಬಾಹು ಆಗೈತಿ. ಅರ್ಥ ಆಯ್ತಾ? ಇನ್ನೊಂದು, ಸರ್ ಈ ತ್ರಿಭುಜಕ್ಕೆ ನೀವು ವಿಕರ್ಣ ಎ ಸಿ ಅಂತ ಹೇಳ್ಬಿಟ್ರಿ, ಬ್ಯಾರೆ ತ್ರಿಭುಜ ಕೊಟ್ರೆ ನಾವ್ ಹೆಂಗ್ ಕಂಡು ಹಿಡಿಬೇಕು ವಿಕರ್ಣನ ಅಂತ ನೀವು ಕೇಳ್ಬೋದು. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಒಂದೇನಿದ ಲಂಬಕೋನ ತ್ರಿಭುಜ ಇದೆ. ಹೌದಾ? ಟಿ ಕ್ಯೂ ಆರ್ ಅಂತ ತಗೊಂಡ್ತೀವಿ ನಾವು. ಟಿ ಕ್ಯೂ ಆರ್ ಇದು ಲಂಬಕೋನ ಐತಿ. ಸರ್ ಇಲ್ಲಿ ಯಾವ್ದ್ರಿ ವಿಕರ್ಣ ಅಂದ್ರ ಲಂಬಕೋನ ತ್ರಿಭುಜ, ಲಂಬಕೋನಕ್ಕೆ, ಲಂಬಕೋನ ಐತಿ, ಕ್ಯೂ ನಲ್ಲಿ ಐತಿ. ಇದು ಕ್ಯೂ ಏನಿದೆ? ಲಂಬಕೋನ 90 ಡಿಗ್ರಿ ಐತಿ. ಈ ಲಂಬಕೋನಕ್ಕೆ ಯಾವ್ದು ಅಭಿಮುಖ ಆಗಿರುತ್ತಲ್ಲ ಅದಕ್ಕೆ ನಾವು ವಿಕರ್ಣ ಅಂತ ಕರಿತೀವಿ. ಏನಂತ ಕರಿತೀವಿ? ವಿಕರ್ಣ. ವಿಕರ್ಣ. ಅರ್ಥ ಆಯ್ತಾ? ಗೊತ್ತಾಯ್ತಾ? ಥೀಟಾ ಎಲ್ಲಿರುತ್ತಲ್ಲ ಆ ಕೋನದ ಅಪೋಸಿಟ್ ಬಾಹುಗೆ ನಾವು ಅಭಿಮುಖವಾಗಿರ್ತಕ್ಕಂಥ ಬಾಹುಗೆ ಅಭಿಮುಖ ಬಾಹು ಅಂತ ಕರಿತೀವಿ. ಅದೇ ರೀತಿಯಾಗಿ ಥೀಟಾ ಯಾವ ಬಾಹುಗೆ ಪಾರ್ಶ್ವಭಾಗಿ ಐತಲ್ಲ ಆ ಬಾಹುವನ್ನು ನಾವು ಪಾರ್ಶ್ವಬಾಹು ಅಂತ ಕರಿತೀವಿ. ಲಂಬಕೋನದ ಅಭಿಮುಖವಾಗಿರ್ತಕ್ಕಂಥ ಬಾಹುವನ್ನು ನಾವು ವಿಕರ್ಣ ಅಂತ ಕರಿದ್ವಿ. ಆ ವಿಕರ್ಣ ಏನಾಗಿರುತ್ತ? ಲಂಬಕೋನ ತ್ರಿಭುಜದ ಅತ್ಯಂತ ದೊಡ್ಡ ಬಾಹು ಆಗಿರುತ್ತ. ಅರ್ಥ ಆಯ್ತಾ? ಇಷ್ಟ ಅರ್ಥ ಆಯ್ತಾ? ಈಗ ಅರ್ಥ ಆಯ್ತಂದ್ರೆ ನೆಕ್ಸ್ಟ್ ಈ ಲಂಬಕೋನ ತ್ರಿಭುಜವನ್ನ ಇಟ್ಕೊಂಡು ಶ್ರೇಷ್ಠ ಗಣಿತಜ್ಞನಾಗಿರ್ತಕ್ಕಂಥ ಪೈಥಾಗೋರಸ್ ಅವ್ರು ಏನ್ ಮಾಡ್ಯಾರ? ಅವ್ರದೇ ಆದಂತ ಒಂದು ಪ್ರಮೇಯನ್ನ ಕೊಟ್ಟಾರ. ಆ ಪ್ರಮೇಯ ಗೊತ್ತಿದ್ರೆ ಮಾತ್ರ ನಮಗ ಈ ಲಂಬಕೋನ ತ್ರಿಭುಜದ ಬಾಹುಗಳು ಮತ್ತೆ ಕೋನಗಳ ನಡುವೆ ಇರತಕ್ಕಂಥ ಸಂಬಂಧದ ಕುರಿತು ಅಧ್ಯಯನ ಮಾಡಕ ಸಾಧ್ಯ ಆಗುತ್ತ. ಈಗ ಏನ್ ಮಾಡೋಣ? ಗೊತ್ತಾಯ್ತು ನಿಮ್ಗೆ ಎಷ್ಟು? ಅಭಿಮುಖ ಬಾಹು, ಪಾರ್ಶ್ವಬಾಹು, ವಿಕರ್ಣ ಅಂದ್ರೇನು, ಥೀಟಾ ಅಂದ್ರೇನು ತಿಳ್ಕೊಂಡ್ವಿ. ಈಗ ಹೌದಾ? ನಾವೇನ್ ಮಾಡೋಣ? ಪೈಥಾಗೋರಸ್ ಪ್ರಮೇಯ ಅಂದ್ರೇನು, ಅದು ಏನಿರುತ್ತ ಅದರ ಸಾಂಕೇತಿಕ ರೂಪ ಏನು ಅಂತ ತಿಳ್ಕೊಳ್ಳೋಣ ಅಂತ. ಓಕೆನಾ? ಓಕೆ ಸರ್, ನೀವು ಇಷ್ಟೆಲ್ಲ ಹೇಳಿದ್ರಿ, ತ್ರಿಕೋನಮಿತಿ ಅಂದ್ರೆ ಏನಂತಾನೆ ಹೇಳಿಲ್ರಿ ಅಂತ ಕೇಳ್ಬೋದು. ಈಗ ಅರ್ಥ ಆಯ್ತು ಅನ್ಸುತ್ತೆ ನಿಮ್ಗೆ ಆಲ್ರೆಡಿ ತ್ರಿಕೋನಮಿತಿ ಅಂದ್ರೆ ಏನು ಅಂತ. ಏನ್ರಿ ತ್ರಿಕೋನಮಿತಿ ಅಂದ್ರ? ಲಂಬಕೋನ ತ್ರಿಭುಜದ ಕೋನಗಳು ಮತ್ತೆ ಬಾಹುಗಳ ನಡುವೆ ಇರತಕ್ಕಂತ ಸಂಬಂಧದ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಗಣಿತದ ಶಾಖೆ ಇದೆ ತ್ರಿಕೋನಮಿತಿ. ತ್ರಿಕೋನಮಿತಿ ಅಂದ್ರೆ ಏನ? ಈ ಲಂಬಕೋನ ತ್ರಿಭುಜದ ಕೋನಗಳು ಮತ್ತೆ ಬಾಹುಗಳ ನಡುವೆ ಇರತಕ್ಕಂಥ ಪರಸ್ಪರ ಸಂಬಂಧ, ಯಾವ ರೀತಿ ಸಂಬಂಧ ಐತಿ ಅದನ್ನ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಗಣಿತದ ಶಾಖೆ ಇದೆ ತ್ರಿಕೋನಮಿತಿ. ಅರ್ಥ ಆಯ್ತಾ? ಓಕೆ, ಈಗ ಏನ್ ಮಾಡೋಣ ನಾವು? ಪೈಥಾಗೋರಸ್ ಪ್ರಮೇಯ. ಈ ಪೈಥಾಗೋರಸ್ ಪ್ರಮೇಯ ಗೊತ್ತಿದ್ರೆ ಮಾತ್ರ ಈ ತ್ರಿಕೋನಮಿತಿಯಲ್ಲಿ ನಾವು ಮುಂದುವರಿಯಕ್ಕೆ ಸಾಧ್ಯ ಆಗುತ್ತೆ. ಪೈಥಾಗೋರಸ್ ಪ್ರಮೇಯ ಶ್ರೇಷ್ಠ ಗಣಿತಜ್ಞ ಇವರು. ಪೈಥಾಗೋರಸ್ ಪ್ರಮೇಯ. ಈ ಪೈಥಾಗೋರಸ್ ಪ್ರಮೇಯ ಇರಲಿಲ್ಲ ಅಂದ್ರೆ ರೇಖಾಗಣಿತದ ಎಷ್ಟೋ ಪರಿಕಲ್ಪನೆಗಳ ಬಗ್ಗೆ ನಮ್ಗೆ ಏನಿರ್ತಿರ್ಲಿಲ್ಲ, ಅರಿವೇ ಇರ್ತಿರ್ಲಿಲ್ಲ. ಹೌದಾ? ಇವರು ಅಂತಹ ಒಂದು ಶ್ರೇಷ್ಠ ಗಣಿತಜ್ಞರು. ಈ ಪೈಥಾಗೋರಸ್ರ ಪ್ರಮೇಯ ಏನ್ ಹೇಳ್ತು ನೋಡ್ರಿ. ಫಸ್ಟ್ ನಾ ಏನ್ ಮಾಡ್ತೀನಿ, ಒಂದು ಲಂಬಕೋನ ತ್ರಿಭುಜನ ಹೇಳ್ತೀನಿ. ಹೌದಾ? ಪಿ ಕ್ಯೂ ಆರ್ ಲಂಬಕೋನ ತ್ರಿಭುಜ ಇದು. ಹೌದಾ? ಲಂಬಕೋನ ತ್ರಿಭುಜ ನೋಡ್ರಿ. ಫಸ್ಟ್ ಇದ್ರದ ಸಾಂಕೇತಿಕ ರೂಪ ಬರ್ಬಿಡ್ತೀನಿ. ಆಮೇಲೆ ಏನ್ ಮಾಡ್ತೀನಿ, ಇದರ ಪ್ರಮೇಯದ ಹೇಳಿಕೆಯನ್ನ ಬರಿತೀನಿ ನಿಮ್ಗೆ. ನೋಡ್ರಿ, ಪೈಥಾಗೋರಸ್ ರವರು ಏನ್ ಮಾಡ್ತಾರಂದ್ರ ವಿಕರ್ಣದ ವರ್ಗ. ವಿಕರ್ಣ ಅಂದ್ರೆ ಯಾವುದು? ಪಿ ಆರ್. ಯಾಕಂದ್ರೆ ಇದು ಲಂಬಕೋನಕ ಅಪೋಸಿಟ್ ಐತಿ. ಈ ವಿಕರ್ಣದ ವರ್ಗ ಯಾವಾಗ್ಲೂ ಉಳಿದಿರ್ತಕ್ಕಂಥ ಎರಡು ಬಾಹುಗಳದಾವಲ್ಲ, ಅಭಿಮುಖ ಬಾಹು ಮತ್ತೆ ಪಾರ್ಶ್ವ ಬಾಹು, ಆ ಎರಡೂ ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತ ಅಂತ ಹೇಳ್ತಾರ ಅವರು.
ಪಿ ಆರ್ ಸ್ಕ್ವೇರ್ ಯಾವಾಗಲೂ ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್ಗೆ ಸಮ ಆಗಿರುತ್ತೆ ಅಂತ ಹೇಳ್ತಾರೆ. ಯಾರು? ಪೈಥಾಗೋರಸ್. ಇದೆ ಅವರ ಒಂದು ಪ್ರಮೇಯ. ಏನಂತ ಹೇಳಿದ್ರೆ ಅವರು ವಿಕರ್ಣದ ವರ್ಗ ಉಳಿದಿರ್ತಕ್ಕಂಥ ಅಭಿಮುಖ ಬಾಹು ಮತ್ತು ಪಾರ್ಶ್ವಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮ ಆಗಿರುತ್ತೆ ಅಂತ ಹೇಳ್ತಾರೆ. ಬರೀತೀನಿ ನೋಡ್ರಿ ಸಾಂಕೇತಿಕವಾಗಿ. ವಿಕರ್ಣ ಅಂದ್ರೆ ಯಾವ್ದಿಲ್ಲಿ? ಪಿ ಆರ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಈಸ್ ಈಕ್ವಲ್ಸ್ ಟು ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್. ನಾನು ಈ ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಗೆ ಸಂಬಂಧಪಟ್ಟಂಗೆ ಬರ್ದೆ, ಹೌದಾ? ಇನ್ ಜನರಲ್ ಆಗಿ ಅವ್ರೇನು ಪ್ರಮೇಯ ಹೇಳಿದ್ರೆ ಅದನ್ನು ನೋಡೋಣ. ಈಗ ಅವ್ರ ಪ್ರಮೇಯ ಏನ್ ಹೇಳುತ್ತಂದ್ರ, ವಿಕರ್ಣದ ಮೇಲಿನ ವರ್ಗವು ವಿಕರ್ಣದ ಮೇಲಿನ ವರ್ಗವು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರುತ್ತಾ? ಸಮ ಆಗಿರುತ್ತೆ. ಮೊತ್ತಕ್ಕೆ ಸಮವಾಗಿರುತ್ತದೆ. ಮೊತ್ತಕ್ಕೆ ಸಮವಾಗಿರುತ್ತದೆ. ಇದೇನಿದೆ? ಪೈಥಾಗೋರಸ್ನ ಪ್ರಮೇಯ. ಇದು ಇನ್ ಜನರಲ್ ಆಗಿ ಅವರ ಒಂದು ಪ್ರಮೇಯ. ನಾನು ಏನ್ ಮಾಡೀನಿ, ಈ ಲಂಬಕೋನ ತ್ರಿಭುಜ ಪಿ ಕ್ಯೂ ಆರ್ ಗೆ ಸಂಬಂಧಪಟ್ಟಂಗೆ ಈ ಪ್ರಮೇಯನ ಸಾಂಕೇತಿಕವಾಗಿ ಬರ್ದೇನೆ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಬರ್ದೇನೆ. ಅರ್ಥ ಆಯ್ತಾ? ವಿಕರ್ಣದ ಮೇಲಿನ ವರ್ಗ, ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಏನು? ಪಿ ಆರ್ ಸ್ಕ್ವೇರ್ ಇದೆ, ಹೌದಾ? ಉಳಿದೆರಡು ಬಾಹುಗಳು ಯಾವುವು? ಒಂದು ಪಾರ್ಶ್ವ ಬಾಹು, ಇನ್ನೊಂದು ಅಭಿಮುಖ ಬಾಹು. ಆ ಎರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಏನಾಗಿರ್ತದೆ? ಸಮ ಆಗಿರುತ್ತೆ. ಯಾವುದು? ವಿಕರ್ಣ. ಯಾರು ಹೇಳ್ತಾರೆ? ಪೈಥಾಗೋರಸ್. ಅರ್ಥ ಆಯ್ತಾ? ಇಷ್ಟು ಗೊತ್ತಿತ್ತಪ್ಪ ಅಂದ್ರ, ಇದು ಗೊತ್ತಿತ್ತಂದ್ರೆ ನಿಮ್ಗ ನೆಕ್ಸ್ಟ್ ಅವ್ರು ಏನ್ ಮಾಡ್ತಾರ, ಎರಡು ಬಾಹುಗಳನ್ನ ಕೊಡ್ತಾರೆ ಇಲ್ಲಿ. ಯಾವ್ಯಾವು? ಫಾರ್ ಎಕ್ಸಾಂಪಲ್ ಒಂದು ಪಿ ಆರ್ ಕೊಡ್ಬೋದು, ಪಿ ಕ್ಯೂ ಕೊಡ್ತಾರೆ. ನೀವೇನ್ ಮಾಡ್ರಿ? ಕ್ಯೂ ಆರ್ ಕಂಡಿಡ್ರಿ ಅಂತ ಹೇಳ್ತಾರೆ. ಅವಾಗ ಏನ್ ಮಾಡ್ಬೇಕು ನಾವು? ಈ ಪೈಥಾಗೋರಸ್ ಪ್ರಮೇಯನ ಅನ್ವಯ ಮಾಡ್ಕೊಂಡು ಇನ್ನೊಂದು ಬಾಹುವಿನ ಅಳತೆನ ಕಂಡುಹಿಡಿಬಹುದು. ಅರ್ಥ ಆಯ್ತಾ? ಯಾವ ರೀತಿ ಅಂತ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು ಪಿ ಆರ್ 5 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊಳ್ಳಿ. ಎಷ್ಟು ಸೆಂಟಿಮೀಟರ್? 5 ಸೆಂಟಿಮೀಟರ್. ಪಿ ಕ್ಯೂ ಎಷ್ಟೈತಿ? 3 ಸೆಂಟಿಮೀಟರ್ ಐತೆ ಅಂತ ತಿಳ್ಕೊಂತೀನಿ ನಾನು, ಹೌದಾ? ಕ್ಯೂ ಆರ್ ನ ಅಳತೆ ಕಂಡುಹಿಡ್ರಿ ಅಂತ ಕೊಡ್ತಾರೆ ನಿಮ್ಗೆ ಪ್ರಶ್ನೆ 2 ಮಾರ್ಕ್ಸಿಗೆ. ಪಿ ಕ್ಯೂ ನ ಅಳತೆ 3 ಸೆಂಟಿಮೀಟರ್ ಮತ್ತೆ ಪಿ ಆರ್ ನ ಅಳತೆ 5 ಸೆಂಟಿಮೀಟರ್. ಹಾಗಾದ್ರೆ ಪಿ ಕ್ಯೂ ಆರ್ ಕಂಡುಹಿಡಿಯಿರಿ ಅಂತ, ಕ್ಯೂ ಆರ್ ಕಂಡುಹಿಡಿಯಿರಿ ಅಂತಾರೆ, ಹೌದಾ? ಒಂದು ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣದ ಅಳತೆ 5 ಸೆಂಟಿಮೀಟರ್, ಅಭಿಮುಖ ಬಾಹುವಿನ ಅಳತೆ 3 ಸೆಂಟಿಮೀಟರ್. ಹಾಗಾದ್ರೆ ಪಾರ್ಶ್ವ ಬಾಹುವಿನ ಅಳತೆಯನ್ನ ಕಂಡುಹಿಡಿಯಿರಿ ಅಂತ ಕೊಡ್ತಾರೆ. ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ, ಹೆಂಗ್ ಕಂಡುಹಿಡ್ಬೇಕಂತ ಹೇಳಿದೆ ನಾನು? ಈ ಪ್ರಮೇಯವನ್ನ ಅನ್ವಯ ಮಾಡ್ಕೋಬೇಕು ನಾವು. ಪ್ರಮೇಯ ಏನ್ ಹೇಳ್ತಾ? ವಿಕರ್ಣದ ಮೇಲಿನ ವರ್ಗ ಅಂದ್ರೆ ಪಿ ಆರ್ ಸ್ಕ್ವೇರ್. ಪಿ ಆರ್ ಸ್ಕ್ವೇರ್ ಏನ ಎದಕ್ಕೆ ಸಮ ಐತಿ? ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ. ಉಳಿದೆರಡು ಬಾಹುಗಳ ಅಂದ್ರೆ ಪಿ ಕ್ಯೂ ಮತ್ತೆ ಕ್ಯೂ ಆರ್. ಪಿ ಕ್ಯೂ ಸ್ಕ್ವೇರ್ ಪ್ಲಸ್ ಕ್ಯೂ ಆರ್ ಸ್ಕ್ವೇರ್, ಹೌದಾ? ಓಕೆ, ಇಷ್ಟು ಪೈಥಾಗೋರಸ್ನ ಪ್ರಮೇಯ. ಈಗ ಏನ್ ಮಾಡ್ರಿ, ಅವ್ರು ಯಾವ್ಯಾವ ವ್ಯಾಲ್ಯೂ ಕೊಟ್ಟಾರ, ಯಾವ ಬಾಹುವಿನ ಅಳತೆ ಕೊಟ್ಟಾರ, ಅವನ್ನ ಏನ್ ಮಾಡ್ರಿ ಇದ್ರಾಗ ಪುಟ್ ಮಾಡ್ರಿ. ಪಿ ಆರ್ ನ ಅಳತೆಯನ್ನ ಕೊಟ್ಟಾರ. ಎಷ್ಟು ಕೊಟ್ಟಾರ? 5 ಕೊಟ್ಟಾರ. 5 ಸ್ಕ್ವೇರ್ ದಿಸ್ ಇಸ್ ಈಕ್ವಲ್ಸ್ ಟು ಪಿ ಕ್ಯೂ ನ ಅಳತೆ ಎಷ್ಟು ಕೊಟ್ಟಾರ? 3 ಸೆಂಟಿಮೀಟರ್ ಅಂದ್ರೆ 3 ಸ್ಕ್ವೇರ್. ಏನ್ ಕಂಡಿಡಿ ಅಂತ ಹೇಳ್ಯಾರ ಅವರು? ಕ್ಯೂ ಆರ್ ನ ಕಂಡಿಡಿ ಅಂತ ಹೇಳ್ಯಾರ. ಪ್ಲಸ್ ಕ್ಯೂ ಆರ್ ಸ್ಕ್ವೇರ್, ಹೌದಾ? ನೋಡ್ರಿ 5 ಸ್ಕ್ವೇರ್ ಅಂದ್ರೆ ಎಷ್ಟು? 25. ಸರ್ ಯಾಕೆ ಹೆಂಗ್ 25 ಬರುದ್ರಿ ಅಂತ ಕೇಳ್ಬೋದು ನೀವು. 5 ಸ್ಕ್ವೇರ್ ನ 5 × 5 ಅಂತ ಬರೀಬಹುದು. 5 ಐತೆ ಎಷ್ಟು? 25. ಅದೇ ರೀತಿಯಾಗಿ 3 ಸ್ಕ್ವೇರ್ ಅಂದ್ರೆ ಎಷ್ಟು? 9. 3 ಸ್ಕ್ವೇರ್ ಹೆಂಗ್ ಬರೀಬಹುದು? 3 ಸ್ಕ್ವೇರ್ 3 × 3, ಹೌದಾ? 9 ಆಯ್ತು.
ಏನ್ ಕಂಡಿಡಿ ಅಂತ ಹೇಳ್ಯಾರ, ಕ್ಯೂ ಆರ್ ನ ಕಂಡಿಡಿ ಅಂತ ಹೇಳ್ಯಾರ, ಕ್ಯೂ ಆರ್ ಸ್ಕ್ವೇರ್. ಹೌದಾ? ಓಕೆ, ಕ್ಯೂ ಆರ್ ಬೇಕಾಗೈತೆ ನಮಗ. ಹೌದಾ? ಹಾಗಾಗಿ ಇಲ್ಲಿ ಪ್ಲಸ್ 9 ಐತಿ, ಅದನ್ನ ಈ ಕಡೆ ಕಳಿಸ್ಬಿಡ್ತೀನಿ ನಾನು. ಕ್ಯೂ ಆರ್ ಬೇಕಾಗೈತೆ ನನಗ, ಕ್ಯೂ ಆರ್ ಹೋಲ್ ಸ್ಕ್ವೇರ್ ಪ್ಲಸ್ 9 ಇದ್ದಿದ್ದು ಏನ್ ಮಾಡ್ತೀನಿ, ಈ ಕಡೆ ಕಳಿಸಿದ್ರೆ ಏನಾಗುತ್ತಾ, -9 ಆಗುತ್ತೆ. ಹೌದಾ? 25ರಲ್ಲಿ 9 ಕಳೀರಿ, ಎಷ್ಟು ಬರುತ್ತಾ, 16 ಬರುತ್ತಾ. ಕ್ಯೂ ಆರ್ ಸ್ಕ್ವೇರ್ ಏನ್ ಬರುತ್ತಾ, 16 ಬರುತ್ತೆ. ಹೌದಾ? ನಮಗೇನ್ ಕಂಡಿಡಿ ಅಂತ ಹೇಳ್ಯಾರ ಅವರು, ಕ್ಯೂ ಆರ್ ಕಂಡಿಡಿ ಅಂತ ಹೇಳ್ಯಾರ. ಆದ್ರೆ ಕ್ಯೂ ಆರ್ ಹೋಲ್ ಸ್ಕ್ವೇರ್ ಬಂದೈತಿ, 16 ಬಂದೈತಿ. ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರ, ಕ್ಯೂ ಆರ್ ಸ್ಕ್ವೇರ್ ರೂಟ್ ಆರ್ 16. ಹೌದಾ? 16 ಅನ್ನೋದು ಒಂದು ಏನದ, ಒಂದು ವರ್ಗ ಸಂಖ್ಯೆ ಅದ. ಈ 16 ಅಂತಕ್ಕಂಥ ವರ್ಗ ಸಂಖ್ಯೆ, ಇದರ ವರ್ಗಮೂಲ ಯಾವುದಂದ್ರ ಕ್ಯೂ ಆರ್ ಪ್ಲಸ್ ಆರ್ ಮೈನಸ್ 4 ಪ್ಲಸ್ ಆರ್ ಮೈನಸ್ 4 ಅಂದೆ. ಹೌದಾ? ಯಾವಾಗ್ಲೂ ವರ್ಗ ಇದೆ, ವರ್ಗ ಸಮೀಕರಣಕ್ಕೆ 2 ಮೂಲಗಳು ಇರ್ತವೆ. ಅದೇ ರೀತಿಯಾಗಿ ವರ್ಗಕ್ಕೆ 2 ಮೂಲಗಳು ಅದಾವು, ಒಂದು ಪ್ಲಸ್ ಇನ್ನೊಂದು ಮೈನಸ್. ನಾವೇನ್ ಮಾಡ್ಬೇಕಿಲ್ಲ, ಮೈನಸ್ ನ ನೆಗ್ಲೆಕ್ಟ್ ಮಾಡ್ಬೇಕು, ಋಣಾತ್ಮಕ ಅಂಶವನ್ನ. ಯಾಕಂದ್ರೆ ಯಾವಾಗ್ಲೂ ಉದ್ದವನ್ನ ನಾವು ಧನಾತ್ಮಕವಾಗಿ ಪರಿಗಣಿಸ್ತೀವಿ, ಋಣಾತ್ಮಕವಾಗಿ ತಗೊಳಂಗಿಲ್ಲ. ಹಂಗಾಗಿ ಕ್ಯೂ ಆರ್ ಎಷ್ಟು ಬಂತ, 4 ಸೆಂಟಿಮೀಟರ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಓಕೆ, ಇಷ್ಟೇನಿದೆ, ಪೈಥಾಗೋರಸ್ನ ಪ್ರಮೇಯವನ್ನ ಅನ್ವಯ ಮಾಡಿಕೊಂಡು ಲಂಬಕೋನ ತ್ರಿಭುಜದಲ್ಲಿ ಯಾವುದಾದ್ರೂ 2 ಭಾಗಗಳನ್ನ ಕೊಟ್ಟಾಗ ಇನ್ನೊಂದು ಭಾಗವನ್ನ ಕಂಡುಹಿಡಿತಕ್ಕಂಥ ಒಂದು ಪ್ರೊಸೀಜರ್. ಅರ್ಥ ಆಯ್ತಾ? ಓಕೆ, ನಾವೇನ್ ಮಾಡೋಣ, ಮುಂದಿನ ತರಗತಿಯಲ್ಲಿ ಈ ತ್ರಿಕೋನಮಿತಿಯ ಅನುಪಾತಗಳು ಬರ್ತಾವು. ಹೌದಾ? ತ್ರಿಕೋನಮಿತಿಯಲ್ಲಿ 6 ಅನುಪಾತಗಳು ಬರ್ತಾವೆ ಪ್ರಮುಖವಾಗಿ. ಹೌದಾ? ಸೈನ್, ಕಾಸ್, ಟ್ಯಾನ್, ಕಾಟ್, ಕೊಸೆಕ್, ಸೆಕ್ ಅಂತೇಳಿ. ಹೌದಾ? ಈ 6 ಅನುಪಾತಗಳು ಯಾವ ರೀತಿಯಾಗಿ ಈ ಲಂಬಕೋನ ತ್ರಿಭುಜದಲ್ಲಿ ಸಂಬಂಧವನ್ನ ಒಂದೇ ಆಗು, ಮತ್ತೆ ಅವುಗಳಲ್ಲಿ ವಿಲೋಮಗಳು ಬರ್ತಾವು. ಹೌದಾ? ಇವುಗಳ ಬಗ್ಗೆ ಏನ್ ಮಾಡೋಣ, ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಅಂತ. ಓಕೆ, ಥ್ಯಾಂಕ್ ಯು.